ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಸೊ ಇದು ಇವತ್ತಿನ ವ್ಲಾಗ್ ಏನೈತಲ್ಲ, ಇದು ವೀಕೆಂಡ್ ಸ್ಪೆಷಲ್ ವ್ಲಾಗ್ ಐತಿ. ಸೊ ಸ್ಪೆಷಲ್ ಯಾಕಂದ್ರೆ, ಸೊ ವೀಕೆಂಡ್ನಾಗ ಅಫ್ಕೋರ್ಸ್ ಎಲ್ಲರ ಮನ್ಯಾಗೂ ಎವ್ರಿ ಡೇ ಆಗುವಂಥ ಅಡುಗೆ ಆಗೋಗೋದಿಲ್ಲ. ಸೊ ಎವ್ರಿ ಡೇ ಊಟ ಮಾಡೋ ಅಂಥ ಅದು ಥಿಂಗ್ಸ್ ಇರೋಂಗಿಲ್ಲ ಊಟ ಮಾಡೋಕ್ಕೆ, ಎಲ್ಲ ಸ್ವಲ್ಪ ಬೇರೆ ಬೇರೆ ಇರ್ತಾವಲ್ಲ. ಸೊ ಅದಕ್ಕಿಂತ ಸ್ಪೆಷಲ್ ಅಂತ ಹಾಕ್ತೇನೆ, ಅದನ್ನ ಬಿಟ್ಟು ಬೇರೆದೇನಿಲ್ಲ. ಸೊ ಈ ವ್ಲಾಗ್ನಾಗ ಹೋಮ್ ಮೇಡ್ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ ರೆಸಿಪಿ ಐತಿ. ಅದು ನನ್ನ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಸೇರಿ ಮಾಡಿದ್ದಾರೆ. ಆಮೇಲೆ ವೀಕೆಂಡ್ ಸ್ಪೆಷಲು ಅಂತ ಹೇಳಾಕ್ತೇನೆಂದ್ರೆ ಅಫ್ಕೋರ್ಸ್ ಅವಲಕ್ಕಿ ಉಪ್ಪಿಟ್ಟು ಅಂಕ ಇರೋಂಗಿಲ್ಲ ಬ್ರೇಕ್ಫಾಸ್ಟಿಗೆ. ಇದೇ ಇರ್ತದಲ್ಲ ನಮ್ಮದು ಸ್ಪೆಷಲ್. ಅಂದ್ರೆ ವೀಕ್ಲಿ ಸ್ಯಾಟರ್ಡೆ ಸಂಡೇಸಿಗೆ ಇಡ್ಲಿ, ದೋಸೆ, ಪಡ್ಡು ಹಾಗೆಲ್ಲ ಇರ್ತೈತಿ. ಸೊ ಇವತ್ತು ನಮ್ಮದು ವೀಕೆಂಡಿಗೆ ಇಡ್ಲಿ ಇತ್ತು. ಇಡ್ಲಿ ಯಾಕಪ್ಪ ಈ ಸತ ಅಂದರೆ, ನಾನು ಯೂಶ್ವಲಿ ಇಡ್ಲಿ ಮಾಡೋಂಗಿಲ್ಲ. ಯಾಕಂದ್ರೆ ನಾವಿರೋದು 2 ಜನ, ಎಸ್ ಅಫ್ಕೋರ್ಸ್ ನನ್ನ ಮಗನು 3 ಜನಕ್ಕೆ ಇಡ್ಲಿ ಅದು ಫುಲ್ ಒಂದು ಸೆಟ್, ಅದು ಒನ್ ಟೈಮ್ ಬ್ರೇಕ್ಫಾಸ್ಟಿಗೆ ಮುಗಿಯೋಂಗಿಲ್ಲ. ಯಾಕಂದ್ರೆ ಒಂದು ಸೆಟ್ ಒಳಗೆ ಎಷ್ಟು 16 ಇರ್ತಾವೆ. ಆಮೇಲೆ ಚಟ್ನಿನೂ ಮಾಡ್ಬೇಕು, ಅದಕ್ಕೆ ಮತ್ತು ಸಾಂಬಾರೂ ಮಾಡ್ಬೇಕು. 3 ಐಟಮ್ಸ್ ಒನ್ ಟೈಮ್ ಬ್ರೇಕ್ಫಾಸ್ಟಿಗೆ ಮುಗಿಯೋಂಗೇನೇ ಇಲ್ಲ. ಸೊ ನಾನು ಯಾವತ್ತೂ ಇಡ್ಲಿ, ದೋಸೆ ಅಂಥವೆಲ್ಲ ಮಾಡೋಂಗೇನೇ ಇಲ್ಲ. ಇಡ್ಲಿ ಅಂಥದ್ದೆಲ್ಲ ತಿನ್ನೋದಿತ್ತಂದ್ರೆ ಹೋಟೆಲ್ಗೆ ಹೋಗಿ ತಿಂದು ಬಂದುಬಿಟ್ಟಿರ್ತೀವಿ. ಎವ್ರಿ ಡೇ ನಮ್ದು ರೆಗ್ಯುಲರ್ ಆಗಿ ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು, ಸಾಬುದಾನೆ ಇಂಥವೇ ಇರ್ತವೆ. ಇಡ್ಲಿ ದೋಸೆ ನಾನು ಮನೆಯೊಳಗೆ ಮಾಡೋದು ಭಾಳ ರೇರ್. ಇವತ್ತು ಯಾಕೆ ಮಾಡಿದ್ನಂದ್ರೆ ಮಮ್ಮಿನೂ ಇದ್ಲಲ್ಲ ಈ ವೀಕೆಂಡ್. ಸೊ ಮಮ್ಮಿ ಇದ್ಲಂಥೇಳಿ, ಆಮೇಲೆ ಮಮ್ಮಿ ಮಾಡೋ ಸಾಂಬಾರು ನಂಗೆ ಭಾಳ ಸೇರ್ತೈತಿ ಇಡ್ಲಿದ. ಸೊ ಇಡ್ಲಿದು ಪ್ಲ್ಯಾನ್ ಮಾಡಿ ಇವತ್ತು ಇಡ್ಲಿ ಮಾಡಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ಕ ವೀಕೆಂಡ್ ಪ್ರಕಾರನ ಚಲೋ ಆಯ್ತು, ಸ್ಟಾರ್ಟ್ ಚಲೋ ಆಯ್ತು. ನೋಡಿರಿ ಇಡ್ಲಿ ಬಿಸಿ ಬಿಸಿ ಆಗಿದ್ವು, ಮಸ್ತಾಗಿತ್ತು. ಮಾಡಾದ್ಮೇಲೆ ಮಧ್ಯಾಹ್ನಕ್ಕೆ ನಾನು ವೆಜಿಟೇಬಲ್ ಪಲಾವ್ ಮಾಡೋಕ್ಕಿಟ್ಟಿದ್ದೆ. ಆಮೇಲೆ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಂಗೆ ಪಲಾವ್ ಬೇಡ, ಐಸ್ ಕ್ರೀಮ್ ಬೇಕಂತೇನೆ ಅವ್ನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಮನೆಯಾಗೆಲ್ಲ ಐಟಮ್ಸ್ ಇದ್ದು ಐಸ್ ಕ್ರೀಮ್ ಮಾಡೋಕ್ಕೆ. ಸೊ ಅವನಿಗೆ ಮನ್ಯಾಗನ ಒಂದು ಐಸ್ ಕ್ರೀಮ್ ಮಾಡಿದ್ರೆ ಆಯ್ತು ಅಂಥೇಳಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಕ್ಕೆ ಮ್ಯಾಂಗೋಸನ್ನು ತೊಗೊಂಡೆ. 2 ಮ್ಯಾಂಗೋಸದ್ದು ಮಾಡೋದು ಅಂಥೇಳಿ ಈ ಐಸ್ ಕ್ರೀಮ್ ನಾವು ಜಸ್ಟ್ 3 ಐಟಮ್ಸ್ನಾಗ ಮಾಡಿದ್ದೀವಿ. ಮ್ಯಾಂಗೋ, ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್. ನಾನು ಹೆಂಗೆ ಹೇಳಕತ್ತಿದ್ದೆ ಆ ರೀತಿ ನನ್ನ ಹಸ್ಬೆಂಡ್ ಮತ್ತು ಮಗ ಅದನ್ನ ಫಾಲೋ ಮಾಡಕತ್ತಿದ್ರೆ. ಇಲ್ಲಿ ನೋಡ್ರಿ ಮ್ಯಾಂಗೋ 2 ತೊಗೊಂಡೇವಿ. ಇದು ಆಪುಸ್ ಮ್ಯಾಂಗೋ ಐತಿ, ಸ್ವೀಟ್ ಐತಿ. ನನ್ನ ಮಗನಿಗೋಸ್ಕರ ಮ್ಯಾಂಗೋಸ್ ತಂದಿಟ್ಟಿದ್ವಿ. ಅವ ಇದ್ದು ಅವನು ತಿನ್ವಲ್ಲಾಗಿದ್ದ. ಸೊ ಅವ್ನು ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ನಾನು ತಿನ್ನಂಗಿಲ್ಲ ಮ್ಯಾಂಗೋ ಹೆಚ್ಚು. ಸೊ ಇಲ್ಲಿ ನೋಡ್ರಿ ಮ್ಯಾಂಗೋ ಪಲ್ಪನ್ನ ಮೊದಲೇ ಸಪ್ರೇಟ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಪಲ್ಪ್ ತೊಗೊಂಡು ಅದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ಪ್ಯೂರಿ ಫುಲ್ ಬಿಡೋಣ. ಫುಲ್ ಫೈನ್ ಅಂತಿಲ್ಲ ಅಂದ್ರೂ ನಡಿತೈತಿ. ಅವು ಬೈಟ್ಸ್ ಒಳಗೆ ಸ್ವಲ್ಪ ಬಂದ್ರೆ ನಡಿತೈತಿ. ಸೊ ಇಲ್ಲಿ ನೋಡ್ರಿ ನನ್ನ ಹಸ್ಬೆಂಡ ನಾನು ಯಾವ ರೀತಿ ಇನ್ಸ್ಟ್ರಕ್ಟ್ ಕೊಡಾಕತ್ತಿದ್ದೆ ಆ ರೀತಿ ಫುಲ್ಲಿ ಫಾಲೋ ಮಾಡುವಲ್ರಾಗಿದ್ರೆ ನಾನು ಹೇಳಾಕತ್ತಿದ್ನಿ ಈ ರೀತಿ ಫುಲ್ ಸ್ಪೂನ್ಲೇ ಹಿಂಗೆ ಫುಲ್ ಸ್ಕೂಪ್ ಕತ್ತೆ ತೆಗೀರಿ, ಯಾಕೆ ಸುಮ್ಮನೆ ಟೈಮ್ ಪಾಸ್ ಅದನ್ನ ಫುಲ್ ಈ ರೀತಿ ಡಿಸೈನ್ ಕಟ್ ಮಾಡ್ಕೊಂಡು ಕೂತೀರಿ ಅಂತ ಅಂದರು. ದಿವ್ಯಾಂಶ್ ಇದ್ದ ಅಂತ ಹೇಳೋರು ಇಬ್ಬರು ಟೈಮ್ ಪಾಸ್ ಮಾಡ್ಕೊತ ಸಾವಕಾಶನ ಮ್ಯಾಂಗೋಸ್ ಹಂಚ್ಕೊತ ಇದು ಮಾಡಾಕತ್ತಿದ್ರು. ದಿವ್ಯಾಂಶ್ ಹತ್ರೊಳಗೆ ಅಮ್ಮ ನಾನು ಮಾಡ್ತೀನಿ ಅಂಥೇಳಿ ಐಸ್ ಕ್ರೀಮನ್ನು ಅಂತಲೇ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಫುಲ್ ಹೈ ಆಗಿತ್ತು. ಸೊ ಅವನು ನಡುವ ಅದ್ರೊಳಗೆಲ್ಲ ಕಲಿಸೋದು ಕಟ್ ಮಾಡೋದ್ರಾಗೆಲ್ಲ ಕೈ ಅವನು ಹೊಲ್ಸ್ ಮಾಡ್ಕೊಳಕತ್ತಿದ್ದ. ಆ ಸೈಡ್ನಂದ ಕುಕ್ಕರ್ ಒಳಗೆ ವೆಜಿಟೇಬಲ್ ಪಲಾವು ರೆಡಿ ಆಗಕತ್ತಿತ್ತು. ಸಂಡೇ ಏನಂತಲೇ ನಾನು ರೊಟ್ಟಿ ಚಪಾತಿ ಅಂಥವೇನೂ ಪ್ಲ್ಯಾನ್ ಹಾಕಿರಲಿಲ್ಲ. ಸೊ ಈ ಮಾರ್ನಿಂಗ್ ಇಡ್ಲಿನ ಇಷ್ಟು ಹೆವಿ ಆಗಿತ್ತು. ಸೊ ಮಧ್ಯಾಹ್ನ ಸ್ವಲ್ಪ ರೈಸ್ ಮತ್ತು ಸ್ಯಾಲಡ್ ಆದ್ರೆ ಸಾಕಂತೇಳಿ ಲಂಚಿಗೆ ರೈಸ್ ಅಷ್ಟೇ ಇಟ್ಕೊಂಡ್ಬಿಟ್ಟಿದ್ದೆ. ಪಲಾವ್ ಇವ್ರದ್ದಿನ್ನೂ ಹೆಂಚೋದನ್ನು ನಡೆದೈತಿ. ಸೊ ಇಲ್ಲಿ ನೋಡ್ರಿ 2 ಮ್ಯಾಂಗೋನು ಇದನ್ನ ಪಲ್ಪನ್ನ ಪಲ್ಪ್ ತಗೊಂಡಾದ್ಮೇಲೆ ಇದನ್ನ ನಾನು ಗ್ರೈಂಡ್ ಮಾಡಿ ಅವ್ರಿಗೆ ಕೊಡ್ತೇನೆ. ಸೊ ಇದನ್ನ ಗ್ರೈಂಡ್ ಮಾಡಾದ್ಮೇಲೆ ನಮಗೆ ಫ್ರೆಶ್ ಕ್ರೀಮ್ ಬೇಕಾ, ಆಮೇಲೆ ಇದು ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್. ಆ್ಯಕ್ಚುಲಿ ನಂಗೆ ಅಮೂಲದ ಫ್ರೆಶ್ ಕ್ರೀಮ್ ತೊಗೊಂಡು ನಂಗೆ ಕಂಡೆನ್ಸ್ಡ್ ಮಿಲ್ಕು ಅಮೂಲದನ್ನು ಬೇಕಾಗಿತ್ತು. ಬಟ್ ಇಲ್ಲಿ ನಂಗೆ ಇವತ್ತು ಅರ್ಜೆಂಟಿಗೆ ನಾನು ಹೇಳಂತಲೇ
ನೋಡಕ್ಕೆ ಹೋದ್ನಿ, ಅದು ಅಮೂಲ್ದು ಇರಲಿಲ್ಲ ಮನೆಯೊಳಗೆ. ಇದು ನೆಸ್ಲೆದು ಬಂದಿತ್ತು. ಸೊ ಎರಡೂ ಇಟ್ಟಿರ್ತಾನೆ ನಾ, ಸ್ವೀಟಿಗೆ ಬಂದು ಅಥವಾ ಯಾವಾಗ ಹಿಂಗೆ ನಾವೇನಾರ ಸ್ವೀಟ್ ಮಾಡ್ಕೊಳ್ತಿರ್ತೇವಲ್ಲ ಅದ್ರಾಗ ಶುಗರ್ ಬದಲು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ ಇಟ್ಕೊಂಡಿರ್ತೇನೆ. ಸೊ ಅಮೂಲದ್ದು ಇರಲಿಲ್ಲ. ಸೊ ನೆಸ್ಲೆದ ಮಿಲ್ಕ್ ಮೇಡ್ ಹಾಕ್ಕೊಂಡೆ ಮಾಡಿದ್ವಿ ಇದನ್ನ. ಇಲ್ಲಿ ನೋಡ್ರಿ, ಫುಲ್ ಒಂದು ಫ್ರೆಶ್ ಕ್ರೀಮ್ ಏನೈತಲ್ಲ ಅದನ್ನು ಫುಲ್ ಹಾಕ್ಕೊಂಡ್ವಿ. ಹಾಕ್ಕೊಂಡು ಆದ್ಮೇಲೆ ಇದನ್ನ ಚಲೋ ತಂಗಿ ಬೀಟ್ ಮಾಡ್ಕೊಳ್ಬೇಕು. ನಾನು ಇವ್ರಿಗೆ ಹೇಳಾಕತ್ತೀನಿ, ಫುಲ್ ಅದನ್ನ ಫಾಸ್ಟ್ ಫೋಮ್ ಬರೋವರೆಗೂ ನೀಟಾಗಿ ಬೀಟ್ ಮಾಡ್ರಿ ಅಂತ. ಅದು ಇಕ್ವಿಪ್ಮೆಂಟ್ ನಮ್ಮ ಮನೆಯಾಗಿಲ್ಲ, ಸೊ ನಾವು ಕೈಲೇನ ಮಾಡ್ಕೊಳ್ಬೇಕಾಗಿತ್ತು. ಒಂದು ಸ್ವಲ್ಪ ಫಾಸ್ಟ್ ಆಮ್ಲೆಟಿಗೆ ಯಾವ ರೀತಿ ಬೀಟ್ ಮಾಡ್ತೀವಲ್ಲ ಆ ರೀತಿ ಮಾಡಿರಿ ಅಂತ ಹೇಳಾಕತ್ತೀನಿ. ಬಟ್ ಇವರಿಬ್ಬರು ಮಾತಾಡೋದ್ರಾಗ, ಹರಟಿ ಹೊಡೆಯೋದ್ರಾಗ ಅದ್ರ ಕಡೆಯವ್ರಷ್ಟು ಇದನ್ನ ಎಫರ್ಟ್ಸನ್ನ ಹಾಕಲಿಲ್ಲ. ಸೊ ನಾನು ನಿಂತು ಸಾಕಾತ ಎಷ್ಟು ಹಂಗೆ ಮಾಡ್ತಾರೆ ಮಾಡಲಿ ಅಂತೇಳಿ ಅಷ್ಟಕ್ಕೆ ಬಿಟ್ಬಿಟ್ಟೆ. ಆ್ಯಕ್ಚುಲಿ ಇದು ಇಷ್ಟು ಬೀಟ್ ಮಾಡಬೇಕಲ್ಲ, ಅದು ಇಕ್ವಿಪ್ಮೆಂಟ್ ಇದ್ರೆ ಸ್ವಲ್ಪ ಚಲೋ ಆಗ್ತೈತೆ. ಅದು ಫುಲ್ ಫೋಮ್ ಆಗಿ ಬರ್ತೈತಿ ಕ್ರೀಮ್. ಸೊ ಹಿಂಗನ ಇವ್ರು ಎಷ್ಟು ಮಾಡ್ತಾರೆ ಮಾಡಲಿ ಅಂತೇಳಿ ಅದನ್ನ ಈ ರೀತಿ ಬೀಟ್ ಮಾಡಿರಿ ಫೋಮ್ ಬರೋವರೆಗೂ ಅಂತ ಹೇಳಿದೆ. ಬಟ್ ಇವರಿಬ್ಬರು ಕಡೆಯಿಂದ ಅದೇನೋ ಆಗಲಿಲ್ಲ. ನನಗೂ ಏನೋ ಟ್ರೈ ಮಾಡೋಕ್ಕೆ ಬಿಡಲಿಲ್ಲ. ಸಾಕು ತಗೋ ಅಂತಂದ್ರೆ, ಸೊ ನಾನು ಅಷ್ಟಕ್ಕನ ಸಾಕು ಮಾಡಿಬಿಟ್ಟೆ. ಇದು ಚಲೋ ತಂಗಿ ಫೋಮ್ ಬಂದಾದಮೇಲೆ ಇದ್ರೊಳಗೆ ನಾವು ಮಿಲ್ಕ್ ಮೇಡ್ ಮಿಕ್ಸ್ ಮಾಡೋದು. ಮಿಲ್ಕ್ ಮೇಡ್ ಮಿಕ್ಸ್ ಮಾಡಿ ಆಮೇಲೆ ನಾವು ಏನದು ಮ್ಯಾಂಗೋ ಪಲ್ಪನ್ನು ಇದು ಮಾಡ್ಕೊಂಡು ಇಟ್ಕೊಂಡೇವಲ್ಲ ಪ್ಯೂರಿ, ಅದನ್ನ ಮಿಕ್ಸ್ ಮಾಡ್ಕೊಂಡು ಫ್ರೀಝರ್ನಾಗ ಒಂದು 12 hours ಮಿನಿಮಮ್. ಅಂದ್ರೆ ಚಲೋ ಐಸ್ ಕ್ರೀಮದ್ದು ಟೆಕ್ಸ್ಚರ್ ಬರಬೇಕಂದ್ರೆ ಅಷ್ಟು ಓವರ್ ನೈಟ್ ಇಟ್ಟರಂಕ ಬೆಸ್ಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ಚಲೋ ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಒಳಗನ ಬಂದಿರ್ತೈತಿ. ಸೊ ಅಷ್ಟಾತಂದ್ರೆ ನಮ್ದು ಹೋಮ್ ಮೇಡ್ ಐಸ್ ಕ್ರೀಮ್ ಫುಲ್ ಹೆಲ್ದಿ ಮನೆಯೊಳಗೆ ಚಲೋವಾಗಿ ರೆಡಿ ಆಗಿಬಿಡ್ತೈತಿ. ಮಿಲ್ಕ್ ಮೇಡ್ ಇಲ್ಲ ಅಂದ್ರೆ ನಾವು ಬೆಲ್ಲದ ಪೌಡರನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ರಿ ಇವ್ರ ಮಿಲ್ಕ್ ಮೇಡ್ ಹಾಕ್ಕೊಂಡಾರ ಇದ್ರಾಗ ಸ್ವೀಟ್ನೆಸ್ಸಿಗೆ, ಸ್ವಲ್ಪ ಸ್ವೀಟ್ನರಿಗೋಸ್ಕರ. ಮಿಲ್ಕ್ ಮೇಡು ಸ್ವೀಟ್ ಇರ್ತದಲ್ಲ ಅದಕ್ಕೆ, ಕ್ರೀಮ್ ಪೂರ್ತಿ ಸಪ್ಪೆ ಇರ್ತದೆ. ಮ್ಯಾಂಗೋ ಸ್ವೀಟ್ ಅದ, ಬಟ್ ಈ ಕ್ರೀಮ್ ಮ್ಯಾಂಗೋ ಹಾಕಂತಲೇ ಅದು ಅಷ್ಟು ಸ್ವೀಟ್ ಆಗಂಗಿಲ್ಲಲ್ಲ. ಸೊ ಬೆಲ್ಲ ಹಾಕ್ಕೊಳ್ಬೋದು. ಬೆಲ್ಲ ಇಲ್ಲ ಅಂದ್ರೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಮೇಡ್ ಹಾಕ್ಕೊಂಡ್ವಿ ಅಂದ್ರೆ ಸ್ವಲ್ಪ ರಿಚ್ ಫ್ಲೇವರ್ ಸಿಗ್ತೈತಿ. ಸೊ ನಾ ಅದಕ್ಕೋಸ್ಕರ ಮಿಲ್ಕ್ ಮೇಡ್ ಹಾಕ್ಕೊಂಡೆ. ಇವಾಗ ಇದು ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡ್ವಿ ನೋಡ್ರಿ. ಹಾಕಿದ್ನ ಮತ್ತೆ ಬೀಟ್ ಮಿಕ್ಸ್ ಮಾಡ್ಕೊಳ್ರಿ ಅಂತ ಹೇಳಿದೆ. ಕಲರ್ ನೋಡ್ರಿ, ಅದು ಕಲರ್ ಎಷ್ಟು ಚಂದ ಟರ್ನ್ ಆಗತೈತಿ. ಫುಲ್ ಎಲ್ಲೋ ಇಶ್ ಲೈಕ್ ಆರೆಂಜಿಶ್ ಎಲ್ಲೋ ಇನ್ ಟರ್ನ್ ಆಗೋದಿಲ್ಲ. ಕಲರ್ ಮಾತ್ರ ಮಸ್ತ್ ಬಂದಿತ್ತು, ಬೆಸ್ಟ್ ಬಂದಿತ್ತು. ಇಷ್ಟನ್ನ ನೋಡಿ ದಿವ್ಯಾಂಶ್ ಫುಲ್ ಖುಷಿಯಾಗಿದ್ದು. ಐಸ್ ಕ್ರೀಮ್ ರೆಡಿ ಆಯಿತು ಅಂತೇಳಿ. ನೋಡ್ರಿ ಕಲರ್ ಮಾತ್ರ ಮಸ್ತ್ ಐತಿ. ಅದು ಸ್ಮೆಲ್ಲೂ ಚಲೋ ಬರಾಕ್ತೈತಿ. ಕ್ರೀಮ್, ಕಂಡೆನ್ಸ್ಡ್ ಮಿಲ್ಕ್, ಆಮೇಲೆ ಮ್ಯಾಂಗೋ. ವಾವ್. ಸೊ ಇದು ಐಸ್ ಕ್ರೀಮ್ ರೆಡಿ ಆಯ್ತು. ಬಟ್ ಇದನ್ನ ಆ್ಯಸ್ ಅ ಐಸ್ ಕ್ರೀಮ್ ತಿನ್ಬೇಕಂದ್ರೆ, ಇದನ್ನ ಆ್ಯಸ್ ಎ ಏನಾದರೂ ಹಿಂಗೆ ಡಿಸರ್ಟ್ ಗತೆ ನಾವು ಊಟ ಆದ್ಮೇಲೆ ತಿನ್ಬೇಕಂದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಮ್ಯಾಂಗೋ ಪಲ್ಪನ್ನು ಸ್ವಲ್ಪ ಕಟ್ ಮಾಡಿ ಸ್ಕ್ವೇರ್ ಪೀಸಸ್ ಒಳಗೆ ಹಾಕ್ಕೊಂಡು ತಿನ್ಬೋದು, ಅದು ಚಲೋ ಆಗ್ತೈತಿ. ಬಟ್ ಆ್ಯಸ್ ಐಸ್ ಕ್ರೀಮ್ ತಿನ್ಬೇಕಂದ್ರೆ ಇದನ್ನ ನಾವು ಅಟ್ಲೀಸ್ಟ್ ಒಂದು 8 to 10 hours ಫ್ರೀಸ್ ಮಾಡಿಕೊಂಡು ಆಮೇಲೆ ತಿಂದ್ವಿ ಅಂದ್ರೆ ಅದು ಐಸ್ ಕ್ರೀಮದ್ದು ಒಂದು ಹದಕ್ಕೆ ಬರ್ತೈತಿ, ಮಸ್ತ್ ಆಗ್ತೈತಿ. ಸೊ ಈ ರೆಸಿಪಿ ನಿಮಗೂ ಸೇರಿತ್ತಂದ್ರೆ ಐಸ್ ಕ್ರೀಮದ್ದು ಒಂದ್ಸತ ನೀವು ಮನ್ಯಾಗ ಮಾಡಿ ನೋಡ್ರಿ, ಮಸ್ತ್ ಆಗ್ತೈತಿ. ಮಕ್ಳಿಗೆ ಸೇರ್ತೈತಿ. ಸಮ್ಮರ್ ಐತಿ, ಮ್ಯಾಂಗೋ ಸೀಸನ್ ಐತಿ, ಸೊ ಎಲ್ಲನೂ ಐತಿ. ನೀವು ಇದನ್ನ ಶೋರ್ ಒಂದ್ಸತಿ ನಿಮ್ಮ ಮನ್ಯಾಗೂ ಟ್ರೈ ಮಾಡಿ ನೋಡ್ರಿ. ಸೊ ನಮ್ದು ಐಸ್ ಕ್ರೀಮ್ ನೆಕ್ಸ್ಟ್ ಏನಿಲ್ಲ ನೋಡ್ರಿ, ತೆಗೆದು ತೋರ್ಸಾಕತ್ತೇನಿ. ಫುಲ್ ಐಸ್ ಕ್ರೀಮ್ ರೆಡಿ ಆಗೈತಿ. ಸೊ ದಿವ್ಯಾಂಶ್ ಇಸ್ ರೆಡಿ ಟು ಈಟ್ ನಾವು. ಸೊ ಈ ರೆಸಿಪಿ ಸೇರಿತ್ತಂದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ಇನ್ನೂ ಮಟ್ಟ ಯಾರು ಈ ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಎಸ್ ಅಫ್ಕೋರ್ಸ್ ಇದೇ ರೀತಿ ವಿಡಿಯೋಸನ್ನ ನೋಡ್ತಾ ಇರ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಹೊಸ ವಿಡಿಯೋಸ್ದು ಅಪ್ಡೇಟ್ಸ್ ಬರ್ತಾವೆ. ಸೊ ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ಗುಡ್ ಡೇ.